ಹಸಿರು ತಂದೆಯಂತೆ ಅಹಿಂದ ಮಂತ್ರ ಜಪಿಸಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ. ಬೀದರ್ನಲ್ಲಿ ಅಹಿಂದ ವರ್ಗಗಳು ಕುರಿತು ಕಾಳಜಿ ಕಳಕಳಿ ವ್ಯಕ್ತಪಡಿಸಿದ ಯತೀಂದ್ರ. ಅಹಿಂದ ವರ್ಗದ ಒಗ್ಗಟ್ಟು ಮತ್ತು ರಾಜಕೀಯ ಪ್ರಜ್ಞೆಯ ಬಗ್ಗೆ ಮಾತನಾಡಿದ ಸಚಿವ ಯತೀಂದ್ರ, ಅಹಿಂದ ವರ್ಗ ಒಟ್ಟಾದರೆ ನಾವು ನಮ್ಮ ಅಧಿಕಾರ ಪಡೆಯಬಹುದು ಎಂದು ಸಿದ್ದರಾಮಯ್ಯ ತೋರಿಸಿಕೊಟ್ಟಿದ್ದಾರೆ. ಬಾಬಾ ಸಾಹೇಬರ ಮಾತಿನಂತೆ ನಾವು ಕೂಡ ರಾಜಕೀಯ ಶಕ್ತಿ ಪಡೆಯುವುದು ಅನಿವಾರ್ಯವಾಗಿದೆ. ಸ್ವಾತಂತ್ರ್ಯ ಪೂರ್ವ ಮತ್ತು ನಂತರ ಮೇಲ್ವರ್ಗದ ಕೈಯಲ್ಲೇ ಅಧಿಕಾರ ಇದೆ. ಹಾಗಾಗಿ ಇವತ್ತು ಕಾರ್ಯಾಂಗ, ನ್ಯಾಯಾಂಗ ಮತ್ತು ಮಾಧ್ಯಮ ಮತ್ತು ಉದ್ಯಮದಲ್ಲಿ ಮೇಲ್ವರ್ಗದವರೇ ಹೆಚ್ಚಾಗಿದ್ದಾರೆ. ಅದಕ್ಕಾಗಿ ಮುಖ್ಯ ಕಾರಣ ನಮ್ಮ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಾಗಿದೆ. ಇನ್ನು ಇದುವರೆಗೂ ರಾಜ್ಯದಲ್ಲಿ ಕೇವಲ 4 ಜನರು ಮಾತ್ರ ಹಿಂದುಳಿದವರು ಮುಖ್ಯಮಂತ್ರಿಯಾಗಿದ್ರು. ಇದುವರೆಗೂ ಮುಸ್ಲಿಂ ಹಾಗೂ ದಲಿತರು ಸಿಎಂ ಆಗೋಕೆ ಆಗಿಲ್ಲ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ವಿವಿಧ ಕಾರಣಗಳಿಂದ ಹರಿದು ಹಂಚಿ ಹೋಗಿದ್ದೇವೆ. ಅಹಿಂದ ವರ್ಗ ತಮ್ಮ ಅಧಿಕಾರ ಪಡೆಯಲು ಎಲ್ಲರೂ ಒಗ್ಗಟ್ಟಾಗಬೇಕು ಎಂದು ಹೇಳಿದ್ದಾರೆ. ರಾಜಕೀಯ ಪ್ರಜ್ಞೆಯಿಂದ ಮಾತ್ರ ನಾವು ಹಿಂದುಳಿದವರು ಮುಂದೆ ಬರಲು ಸಾಧ್ಯ. ನಾವು ಅಧಿಕಾರ ಪಡೆಯುವುದು ಕಷ್ಟ ಮತ್ತು ಅದನ್ನು ಉಳಿಸಿಕೊಳ್ಳುವುದು ಕೂಡ ಕಷ್ಟ ಆಗಿದೆ. ಹೀಗಾಗಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ ಸತತವಾಗಿ ಒತ್ತಡ ಬಹಳಷ್ಟಿತ್ತು. ಮೇಲ್ವರ್ಗದ ಜನ ತಮ್ಮ ಪಕ್ಷ ಮರೆತು ಒಟ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಅಧಿಕಾರ ಎಲ್ಲ ಸಮುದಾಯಕ್ಕೂ ಬೇಕು, ಆದರೆ ನಾವು ನಮ್ಮ ಪಾಲನ್ನ ಕೇಳ್ತಿದ್ದೇವೆ. ನಮ್ಮ ಗುರಿ ಮೀಸಲಾತಿ ಹೆಚ್ಚಳವಾಗಬೇಕು. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಿಸಬೇಕು. ಸಿದ್ದರಾಮಯ್ಯನವರು ಜಾತಿ ಸಮೀಕ್ಷೆ ನಡೆಸಲು ಹೊರಟಾಗ ಪಟ್ಟಭದ್ರರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇನ್ನು ಸಿದ್ದರಾಮಯ್ಯನವರು ತಮ್ಮ ಅಧಿಕಾರದ ಕೊನೆಯ ದಿನ ಸ್ವೀಕರಿಸಿದ ಜಾತಿ ಸಮೀಕ್ಷೆ ವರದಿಯನ್ನ ಜಾರಿಗೆ ತರಲು ನೀವೆಲ್ಲರೂ ಕೂಡ ಶ್ರಮ ವಹಿಸಬೇಕು. ನಿಮ್ಮ ಶಾಸಕರ ಮೇಲೆ ಒತ್ತಡ ಹಾಕಬೇಕು. ಅಹಿಂದ ವರ್ಗದಲ್ಲಿ ಯಾರಿಗೆ ನೋವಾದ್ರೂ ಕೂಡ ನಾವೆಲ್ಲ ಒಟ್ಟಾಗಿ ಹೋರಾಡಲೇಬೇಕು. ನಾವು ಹೋರಾಟ ಮಾಡಿದಾಗ ಮಾತ್ರ ನಮ್ಮ ಹಕ್ಕು ನಮಗೆ ಸಿಗುತ್ತೆ. ತಂದೆಯಂತೆ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಸಮುದಾಯಗಳ ಸಂಘಟನೆಗೆ ಯತೀಂದ್ರ ಮುಂದುವರೆದಿದ್ದಾರೆ. ಧರ್ಮದ ಹೆಸರಿನಲ್ಲಿ ನಮ್ಮನ್ನ ಹೊಡೆಯುವಂತ ಕೆಲಸ ಮಾಡ್ತಾರೆ. ಇವತ್ತು ಜಾತಿ ವ್ಯವಸ್ಥೆಗೆ ಕಾರಣ ಏನಪ್ಪಾ ಅಂತಂದ್ರೆ, ದೊಡ್ಡ ಕಾರಣ ಏನಪ್ಪಾ ಅಂತಂದ್ರೆ ಅದು ಧರ್ಮ. ಇವತ್ತು ಸಾವಿರಾರು ವರ್ಷಗಳಿಂದ ಜಾತಿ ವ್ಯವಸ್ಥೆ ಇದ್ರೂ ಕೂಡ ಅದನ್ನ ಹೋರಾಡೋದಕ್ಕೆ ಬುದ್ಧ, ಬಸವ, ಕನಕದಾಸ, ನಾರಾಯಣ ಗುರುಗಳು, ಇದು ಬೇಕಾದಷ್ಟು ಜನ ಸಮಾಜ ಸುಧಾರಕರು, ಅಂಬೇಡ್ಕರ್ ಅವರು ಎಲ್ಲ ಪ್ರಯತ್ನ ಪಟ್ಟರು ಕೂಡ ನಾವು ಇವತ್ತು ಇಂದು ಕೂಡ ಜಾತಿ ವ್ಯವಸ್ಥೆನ ಹೋಲಿಸಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಧರ್ಮ, ನಮ್ಮ ಹಿಂದೂ ಧರ್ಮ ಜಾತಿ ವ್ಯವಸ್ಥೆಗೆ ತನ್ನ ಒಪ್ಪಿಗೆ ಮುದ್ರೆಯನ್ನು ಕೊಟ್ಬಿಟ್ಟಿದೆ. ನೀವು ಯಾವುದೇ ಒಂದು ಗ್ರಂಥಗಳಲ್ಲಿ ನೋಡಿ ಏನ್ ಹೇಳ್ತಾರೆ, ವರ್ಣ ವ್ಯವಸ್ಥೆ ದೇವ್ರು ಮಾಡಿದ್ರು ಅಂತ ಹೇಳ್ಬಿಡ್ತಾರೆ. ಚಾತುರ್ವರ್ಣ್ಯ ಮಯಾ ಸೃಷ್ಟಿಯಂ ಅಂತ ಭಗವದ್ಗೀತೆಯಲ್ಲಿ ಹೇಳಿಸ್ಬಿಟ್ಟಿದೆ ದೇವ್ರ ಬಾಯಲ್ಲಿ. ಸೊ ಹಾಗಾಗಿ ನಾವು ಧರ್ಮನ ರಾಜಕೀಯಕ್ಕೆ ತಂದ್ರೆ, ಸಾರ್ವಜನಿಕ ತಂದ್ರೆ ಮತ್ತೆ ಜಾತಿ ಪದ್ಧತಿಯನ್ನೇ ತಂದಂಗೆ ಅರ್ಥ. ಧರ್ಮ ಏನಿದ್ರು ಅದು ನಮ್ಮ ವೈಯಕ್ತಿಕ ಜೀವನದಲ್ಲಿರ್ಬೇಕು, ನಮ್ಮ ಮನೆ ಒಳಗಿರ್ಬೇಕು. ಆದ್ರೆ ಅದಕ್ಕೆ ರಾಜಕೀಯ ಬೆರೆಸಬಾರ್ದು. ಅದಕ್ಕೇನೆ ಜಾತ್ಯತೀತತೆ, ಧರ್ಮ ನಿರಪೇಕ್ಷತೆ ಅನ್ನೋದನ್ನ ನಮ್ಮ ಸಂವಿಧಾನದಲ್ಲಿ ಮೂಲ ತತ್ವವಾಗಿ ಸೇರಿಸ್ತೇವೆ. ಧರ್ಮ ನಿರಪೇಕ್ಷತೆ ಅಥವಾ ಜಾತ್ಯತೀತತೆ ಅಂತಂದ್ರೆ ಏನು? ಧರ್ಮ ಮತ್ತು ರಾಜಕೀಯನ ಬೇರೆ ಬೇರೆ ಆಗಿರುವಂಥದ್ದು. ಸ್ಟೇಟ್ ಮತ್ತೆ ರಿಲಿಜನ್ ಶುಡ್ ಬಿ ಸಪರೇಟ್. ಯಾಕೆ ಅಂತಂದ್ರೆ ಎರಡು ಮಿಕ್ಸ್ ಆದ್ರೆ ಏನಾಗುತ್ತಪ್ಪ ಅಂತಂದ್ರೆ ಯಾವುದೋ ಒಂದು ಧರ್ಮದ ಮಾತ್ರ ಅಧಿಕಾರ ಹೆಚ್ಚಾಗೋಗ್ಬಿಡುತ್ತೆ. ಅವ್ರು ಏನ್ ಹೇಳ್ತಾರೆ, ಈ ಕೋಮುವಾದಿಗಳು ಹಿಂದೂ ರಾಷ್ಟ್ರ ತರಬೇಕು ಅಂತ ಹೇಳ್ತಾರೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ರು, ಈ ದೇಶ ಏನಾದ್ರು ಹಿಂದೂ ರಾಷ್ಟ್ರ ಆದ್ರೆ ಅದಕ್ಕಿಂತ ದೊಡ್ಡ ಅಪಾಯ ಈ ದೇಶಕ್ಕೆ ಯಾವುದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕಿಂತ ದೊಡ್ಡ ಮಾರಕ ಯಾವುದಿಲ್ಲ ಅಂತ ಹೇಳಿದ್ದಾರೆ. ಯಾಕೆ ಅಂತಂತಂದ್ರೆ ಹಿಂದೂ ರಾಷ್ಟ್ರ ಆಗೋಯ್ತು ಅಂತಂತಂದ್ರೆ ಈಗಾಗಲೇ ಹೇಳಿದ ಹಿಂದೂ ಧರ್ಮದ ಮೂಲ ಪರಿಕಲ್ಪನೆನೇ ಜಾತಿ ವ್ಯವಸ್ಥೆ, ವರ್ಣ ವ್ಯವಸ್ಥೆ. ಅದೇ ಮತ್ತೆ ಆ ವ್ಯವಸ್ಥೆನೇ ಬಂದ್ಬಿಡುತ್ತೆ. ನಾವೆಲ್ಲರೂ ಮತ್ತೆ ಶೋಷಿತರಾಗಬೇಕಾಗುತ್ತೆ. ಮತ್ತೆ ಅಲ್ಪಸಂಖ್ಯಾತರಂತೂ ಹೇಳಂಗೆ ಇಲ್ಲ, ಅವ್ರು 2ನೇ ದರ್ಜೆಗೆ ಪ್ರಜೆಗಳಾಗಿ ಬದುಕಬೇಕಾಗುತ್ತೆ. ಸೊ ಹಾಗಾಗಿ ಹಿಂದೂ ರಾಷ್ಟ್ರ ಆದರೆ ಅದು ಶೋಷಣೆಯ ಒಂದು ವ್ಯವಸ್ಥೆನ ಮತ್ತೆ ವಾಪಸ್ ತಂದಂಗಾಗುತ್ತೆ. ಸೊ ಹಾಗಾಗಿ ಈ ಧರ್ಮ ಅನ್ನೋ ಅರ್ಥನ ಉಪಯೋಗಿಸ್ಕೊಂಡು ನಮ್ಮನ್ನು ಹೊಡಿಬೇಕು ಅಂತ ಕೆಲಸ ಮಾಡ್ತಾರಲ್ಲ ಕೋಮುವಾದಿಗಳು, ಅದ್ರ ವಿರುದ್ಧ ಕೂಡ ನಾವು ಹೋರಾಟ ಮಾಡಬೇಕಾಗಿದ್ದು ನಮ್ಮ ಒಂದು ಬಹುಮುಖ್ಯವಾದಂತಹ ಹೋರಾಟದ ಮುಖ್ಯ ಭಾಗ ಆಗಿದೆ. ಸೊ ಇದನ್ನೆಲ್ಲ ನಾವು ಮಾಡಿದ್ರೆ ಮಾತ್ರ ನಾವು ಸಂಘಟಿತರಾಗಿ ನಮ್ಮ ಅಧಿಕಾರಿಗಳನ್ನು ಪಡ್ಕೊಳ್ಳೋಕ್ಕಾಗುತ್ತೆ, ನಾವು ಹಕ್ಕುಗಳನ್ನು ಪಡ್ಕೊಳ್ಳೋಕ್ಕಾಗುತ್ತೆ, ನಮ್ಮೆಲ್ಲ ಸಮುದಾಯದವರನ್ನ ಮೇಲೆತ್ತೋದಕ್ಕೆ ಸಾಧ್ಯ ಆಗುತ್ತೆ, ಉದ್ಧಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಷ್ಟು ಕೆಲಸಗಳನ್ನ ನಮ್ಮ ಹಿಂದೆ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ.